ಹಲೋ ಎಲ್ರಿಗೂ, ಇದು ನವರಾತ್ರಿಯ 4ನೇ ದಿನ. ಇವತ್ತು ದೇವಿಯ ಕುಷ್ಮಾಂಡ ಅವತಾರ. ಇನ್ನು ಇವತ್ತು ಸಿಹಿ ತಿಂಡಿಗೋಸ್ಕರ ನಾನು ನಾರ್ತ್ ಇಂಡಿಯನ್ ಸ್ಪೆಷಲ್ ರೆಸಿಪಿಯಾದ ಮಲ್ಪುವಾ ಮಾಡ್ತಾ ಇದ್ದೀನಿ. ಇನ್ನು ದೇವಿಗೆ ಇವತ್ತು ನೈವೇದ್ಯವಾಗಿ ಬಿಳಿ ಕುಂಬಳಕಾಯಿ ಅಥವಾ ಈ ಸಿಹಿನ ಇಡೋದ್ರಿಂದ ತುಂಬಾನೇ ಶ್ರೇಷ್ಠ ಆಗಿರುತ್ತೆ. ಹಾಗೆ ದೇವಿಯ 4ನೇ ಅವತಾರ ಕುಷ್ಮಾಂಡ, ಹಾಗೂ ಇವತ್ತಿನ ಬಣ್ಣ ಬಂದು ಹಳದಿ ಆಗಿರುತ್ತೆ. ಇನ್ನು ಕೂಷ್ಮಾಂಡ ಅವತಾರ ಹೇಗೆ ಬಂತು ಅಂತ ಅಂದರೆ, ಕು ಅಂದರೆ ಸ್ವಲ್ಪ, ಉಷಾ ಅಂದರೆ ಉಷ್ಣತೆ, ಹಾಗೆ ಅಂಡ ಅಂತ ಅಂದರೆ ಮೊಟ್ಟೆ ಅಂತ ಅರ್ಥ. ಈ 3 ಪದಗಳಿಂದನೂ 3 ಅರ್ಥ ಬಂದಿದೆ. ಇದನ್ನೇ ನಾವು ಕೂಷ್ಮಾಂಡ ಅಂತ ಕರಿತೀವಿ. ಇನ್ನು ಜಗತ್ತೆಲ್ಲ ಕತ್ತಲಾಗಿರ್ಬೇಕಾದ್ರೆ, ಅಂದರೆ ಇಡೀ ಬ್ರಹ್ಮಾಂಡ ಕತ್ತಲಲ್ಲಿ ಇರಬೇಕಾದ್ರೆ ಪಾರ್ವತಿ ದೇವಿ ಕೂಷ್ಮಾಂಡ ಅವತಾರ ಎತ್ತಿ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾಳೆ, ಹಾಗೆ ಉಷ್ಣತೆ ಕೊಡ್ತಾಳೆ. ಇದರಿಂದಾಗಿ ಎಲ್ಲರಲ್ಲೂ ಅನಾರೋಗ್ಯ ದೂರ ಆಗಿ ಸಂಪತ್ತು ಹೆಚ್ಚುತ್ತೆ ಅಂತ ಅಂದ್ಬಿಟ್ಟು ನಂಬ್ತಾರೆ. ಹಾಗಾಗಿ ಇವತ್ತು ದೇವಿನ ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ಥರದ ರೋಗ ಇದ್ದರೆ ಅದೆಲ್ಲ ನಿವಾರಣೆ ಆಗಿ ನಮ್ಮ ಸಂಪತ್ತು, ಅಭಿವೃದ್ಧಿ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅಂತ ನಂಬ್ತೀವಿ. ಇನ್ನು ದೇವಿ ಕೂಷ್ಮಾಂಡ ಅವತಾರದಲ್ಲಿ 8 ಕೈಗಳನ್ನ ಹೊಂದಿರ್ತಾಳೆ. ಹಾಗಾಗಿ ದೇವಿನ ನಾವು ಅಷ್ಟಭುಜ ದೇವಿ ಅಂತ ಕೂಡ ಕರಿತೀವಿ. ಇನ್ನು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಇಲ್ಲೇ ಪಿನ್ ಮಾಡಿರ್ತೀನಿ, ಹೋಗಿ ರೆಸಿಪಿ ಕೂಡ ಚೆಕ್ ಮಾಡಿ.